ಭಾರತ ವಾತಾವರಣ ಸಂಸ್ಥಾ IMD ನಮ್ಮ ವ್ಯವಸಾಯಕ್ಕೆ ಬಹಳ ಪ್ರಯೋಜನಕವಾದ ವಾರ್ತೆ ಬಿಡುಗಡೆ ಮಾಡಿದ್ದಾರೆ. ಅದು ಏನೆಂಬುದು ನೋಡೋಣ. ನೈಋತ್ಯ ಋತುಪವನಗಳು ಮೇ ಒಳಗೆ ಕೇರಳವನ್ನು ಪ್ರವೇಶಿಸುವ ಸಾಧ್ಯತೆ ಎಂದು ಭಾರತ ವಾತಾವರಣ ಘೋಷಿಸಿದೆ. ನಮ್ಮ ದಕ್ಷಿಣದ ರಾಜ್ಯಗಳಾದ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಮಳೆ ಪ್ರಾರಂಭವಾಗಿದೆ. ಇದು ಮುಂದಿನ ದಿನಗಳಲ್ಲಿಯೂ ಮುಂದುವರಿಯುವ ಸಾಧ್ಯತೆ ಇದೆ. ಈ ಬಾರಿ ದೇಶದಾದ್ಯಂತ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ನಿರೀಕ್ಷಣೆ ಇದೆ. ಈ ಮುಂಗಾರು ಮಳೆಯು ನಮ್ಮ ಖರೀಫ್ ಬೆಳೆಗಳಲ್ಲಿ ಕೃಷಿ ಬಹಳ ಸೂಕ್ತವಾಗಿದೆ. ಭೂಮಿಯನ್ನು ಸಿದ್ಧಪಡಿಸಲು ಮತ್ತು ಎಲ್ಲಾ ರೀತಿಯ ಖರೀಫ್ ಬೆಳೆಗಳ ಬೀಜಗಳನ್ನು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಲು ಇದು ಉತ್ತಮ ಅವಕಾಶ. ಈ ಮಳೆಯಿಂದ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗುತ್ತದೆ ಮತ್ತು ಬೀಜಗಳು ಚೆನ್ನಾಗಿ ಮೊಳಕೆ ಇಡುತ್ತವೆ. ರೈತರು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಪ್ರತ್ಯೇಕ ಸ್ಥಳಗಳಲ್ಲಿ ಅಕಾಲಿಕ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಹೊಲಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಅಗತ್ಯವಿದ್ದರೆ ಒಳಚರಂಡಿ ಸೌಲಭ್ಯಗಳನ್ನು ಸುಧಾರಿಸಿ.